ಸ್ನೇಹಿತರೆ, ಅಂತರಂಗ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಜೊತೆ ಇವತ್ತು ಒಬ್ಬರು ವಿಶಿಷ್ಟವಾದ ವ್ಯಕ್ತಿ ಇದ್ದಾರೆ. ಅವರು ಮಲೆನಾಡಿನ ಮುದ್ರಣ ಕ್ಷೇತ್ರದಲ್ಲಿ ಪ್ರಾಯಶಃ ಈಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅತ್ಯಂತ ಹಿರಿಯರು ಅಂತ ಕಾಣುತ್ತೆ. ಅವರಿಗೆ ಸುಮಾರು 60 ವರ್ಷಗಳಿಗೂ ಹೆಚ್ಚು ಈ ಒಂದು ಮುದ್ರಣ ಕ್ಷೇತ್ರದಲ್ಲಿ ಅವರಿಗೆ ಅನುಭವ. ಅವರು 1957ರಲ್ಲಿ ಅವರು ತೀರ್ಥಹಳ್ಳಿಯಲ್ಲಿ ಮುಖ್ಯ ರಸ್ತೆಯಲ್ಲಿ ತೀರ್ಥಹಳ್ಳಿಯ ಲೂರ್ದು ಮಾತೆ ದೇವಾಲಯ ಚರ್ಚ್ ಎದುರುಗಡೆ ಆಗಿನ ಕೆ.ಟಿ. ರಾಮಸ್ವಾಮಿ ಮತ್ತು ಡಿ.ಟಿ. ಚಂದ್ರಶೇಖರ್ ಮಾಲೀಕತ್ವದ ಪ್ರಭಾತ್ ಪ್ರಿಂಟಿಂಗ್ ಪ್ರೆಸ್ ಅಂತ ಇತ್ತು. ಅಲ್ಲಿ ಇವರು ಮಳೆ ಜೋಡಿಸುವಂಥದ್ದು ಪ್ರಿಂಟಿಂಗ್ ಪ್ರೆಸ್ಸು, ಅದರಲ್ಲಿ ಇವರು ತಮ್ಮ ಕೆಲಸವನ್ನು ಆರಂಭಿಸಿದರು. 60 ವರ್ಷಗಳಿಗೂ ಹೆಚ್ಚು ಸುದೀರ್ಘವಾದ ಅನುಭವ. 1998ರಲ್ಲಿ ಇವರು ತಮ್ಮದೇ ಆದಂಥ ಸನ್ನಿಧಿ ಪ್ರಿಂಟರ್ಸ್ ಅಂಥೇಳಿ ಇಲ್ಲಿ ಛತ್ರಕೇರಿ ರಸ್ತೆಯಲ್ಲಿ ಆರಂಭ ಮಾಡಿದ್ದಾರೆ. ಬೈಂಡಿಂಗ್ ಮಾಡಿಕೊಡುವಂಥದ್ದು, ಪ್ರಿಂಟಿಂಗು, ಬೇರೆ ಬೇರೆ ಕೆಲಸಗಳು, ಮುದ್ರಣಕ್ಕೆ ಸಂಬಂಧಿಸಿದ ಅನೇಕ ಕೆಲಸಗಳನ್ನು ಇವರು ತುಂಬ ಚೆನ್ನಾಗಿ, ಅದರಲ್ಲಿ ತುಂಬ ಪರಿಣಿತರು. 60 ವರ್ಷಗಳ ಅನುಭವ ಅಂತ ಹೇಳಿದ್ರೆ ನೀವೇ ಊಹಿಸಿ ಎಷ್ಟು ಅನುಭವ ಅವರಿಗೆ ಇರ್ಬೋದು ಅಂತ. ಇವರು ತಂದೆ ತಿಮ್ಮಣ್ಣ ಅಂತ, ಅವರು ಮೂಲತಃ ಅವರು ಚಾಲಕರು. ಅವರು ನಮ್ಮ ಸಮಾಜವಾದಿ ಹೋರಾಟಗಾರರು, ಉಳುವವನೇ ಹೊಲದೊಡೆಯ ಮತ್ತು ಈ ರಾಷ್ಟ್ರದಲ್ಲಿಯೇ ಹೆಸರು ಮಾಡಿದಂಥ ಸಮಾಜವಾದಿ ರಾಜಕಾರಣಿ ಗೋಪಾಲಗೌಡರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ತಿಮ್ಮಣ್ಣ ಅವರು ತಮ್ಮ ತಿಮ್ಮಣ್ಣವರ ಫೋರ್ಡ್ ಕಾರ್ನಲ್ಲಿ ಗೋಪಾಲಗೌಡರು ಪ್ರಯಾಣ ಮಾಡ್ತಾಯಿದ್ರು. ನಗರ ಆ ಕಡೆ ಬೇರೆ ಬೇರೆ ಕಡೆ ಹೋಗುವಾಗ ತಿಮ್ಮಣ್ಣನವರ ಮಗ ವಿಶ್ವನಾಥ್, ತಿಮ್ಮಣ್ಣನವರ ಎರಡನೇ ಮಗ ವಿಶ್ವನಾಥ್ ಇವರು ಕೂಡ ಗೋಪಾಲಗೌಡರೊಟ್ಟಿಗೆ ತಮ್ಮ ತಂದೆಯ ಜೊತೆ ಪ್ರಚಾರಕ್ಕೆ ಹೋದಂಥ ಒಂದು ಅನುಭವ ಕೂಡ ವಿಶ್ವನಾಥ್ ಅವರಿಗಿದೆ. ಅದನ್ನು ಅವರು ನಮ್ಮ ಜೊತೆ ಮಾತನಾಡುವಾಗ ಹಂಚ್ಕೊಂಡ್ರು. ನಾನೀಗ ಅವರ ಅನುಭವಗಳನ್ನು ನಿಮ್ಮ ಮುಂದೆ ಅವರ ಮೂಲಕ ಅವರೇ ಹೇಳ್ತಾರೆ. ಸರ್, ಪ್ರಿಂಟಿಂಗ್ ಕ್ಷೇತ್ರಕ್ಕೆ ನಿಮ್ಗೆ ಹೇಗೆ ಪ್ರಿಂಟಿಂಗ್ ಕ್ಷೇತ್ರ ಹೇಗೆ ಸೆಳೀತು? ಉದ್ಯೋಗ ಅನ್ವೇಷಣೆ ಮಾಡಿ ಆ ಕೆಲಸವೇ ಆಗ್ಬೋದು ಅಂತ ಆರಿಸ್ಕೊಂಡಿತ್ತು. ಹೌದಾ? ಎಷ್ಟು ಓದಿದ್ದೀರಿ ತಾವು? SLC ಪೂರ್ಣ ಆಗಲಿಲ್ಲ. ಹಾಂ, ತಾವು SLC ನಿಮ್ಮದು ಆರಂಭದ ಶಿಕ್ಷಣ ಎಲ್ಲಾಯಿತು? ಮಂದಾರ್. ಅದ್ಯಾಕೆ ಮಂದರ್ತಿ? ಏಕೆ ನೀವು? ನಮ್ಮ ತವರೂರು ಮಂದಾರ್. ನಿಮ್ಮ ತಾಯಿ ತವರೂರು ಮಂದಾರ್. ಹಾಂ. ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮಕ್ಕಳು ಸಾಕು ಉದ್ದೇಶದಿಂದ ನಮ್ಮನ್ನು ಅವರು ಸಾಕಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ನಮಗೆ ವಿದ್ಯಾಭ್ಯಾಸ ಎಲ್ಲ ಸಂಪೂರ್ಣ ರಕ್ಷಣೆ ಕೊಟ್ಟಿದ್ದಾರೆ ಅವರು. ಇವತ್ತು ನನ್ನ 6ನೇ ವರ್ಷ ಪ್ರಾಯದಲ್ಲಿ ತಾಯಿ ತೀರ್ಕೊಂಡು, ಆ ಕಾರಣ ನಾನು ಮುಂದಕ್ಕೆ ಹೋಗಿದ್ದ ಕಾರಣ ಅಲ್ಲೇ ವಿದ್ಯಾಭ್ಯಾಸ. ನಿಮ್ಮ ಎಷ್ಟನೇ ಪ್ರಾಯದಲ್ಲಿ ತಾಯಿ ತೀರ್ಕೊಂಡ್ರು ಅಂದರೆ? 6ನೇ ವರ್ಷ. ಹಾಂ. ಆಮೇಲೆ ಮತ್ತೆ ತೀರ್ಥಹಳ್ಳಿಗೆ ನೀವು ಬಂದ್ರ? ಆಮೇಲೆ SLC ಪೂರೈಸಿ ಉದ್ಯೋಗ ಅನ್ವೇಷಣೆ ಮಾಡಿ ತೀರ್ಥಹಳ್ಳಿಗೆ ಬಂದಿದ್ದೆ. ಹಾಂ. ಈಗಿನ ವಿದ್ಯಾಭ್ಯಾಸಕ್ಕೂ ಆಗ್ಬೋದು ಅಂತ ಬಂದೆ. ಹಾಂ. ಉದ್ಯೋಗವನ್ನೇ ಆರಿಸ್ಕೊಂಡೆ. ಅವಾಗಲೇ ಪ್ರಿಂಟಿಂಗ್ ಪ್ರೆಸ್ಸಿಗೆ ಸೇರಿ? ಆವಾಗಲೇ ಸೇರಿ. ನಿಮ್ಗೆ ಸೇರುವಾಗ ಎಷ್ಟು ವಯಸ್ಸು? ಸೇರುವಾಗ 17 ವರ್ಷ. ಹಾಂ ಹಾಂ. ಆಗ ತುಂಬ ಬೆಳಗಿನ ಸಂಜೆ ತನಕ ಕೆಲಸ ಇರ್ತಿದ್ದ? ಭಾನುವಾರ ಎಲ್ಲ ಟೈಮ್ ಮಾಡಿದ್ರು ಕೆಲಸಕ್ಕೆ ಬಿಡುವಿರ್ತಿಲ್ಲ. ಹಾಂ. ಅವಾಗ ತೀರ್ಥಹಳ್ಳಿನಲ್ಲಿ ಎಷ್ಟು ಮುದ್ರಣ ಎಲ್ಲ ಇದೆ? ಯಾವುದು? ಒಂದು ವಾಮನ್ ಕೊಟ್ಟಿದ್ದು ಕೊಪ್ಪ ಸರ್. ಹಾಂ, ಕಮ್ಯುನಿಸ್ಟ್ ಮುಖಂಡರಾಗಿದ್ರಲ್ಲ ಅವ್ರದ್ದು ಸ್ಟುಡಿಯೋನೂ ಇತ್ತಲ್ಲ? ಸ್ಟುಡಿಯೋ ಫೋಟೋಗ್ರಾಫರ್ ಅಲ್ಲ? ವಾಮನ್ ಕೊಟ್ಟರು ಕಮ್ಯುನಿಸ್ಟ್. ಅಲ್ಲಿ ಸೇರ್ಕೊಂಡು ಇದಿರಲಿಲ್ಲ ವಾಣಿ? ಆಮೇಲೆ ಅಲ್ಲಿಂದ ಬಂದವರೆಲ್ಲರೂ ವಾಣಿ, ಜನತಾ, ಗಂಗಾಧರ್ ಅವ್ರದ್ದು ವಾಣಿಯಲ್ಲಿ ನಾಗರಾಜ್ ಶೆಟ್ರಲ್ಲಿ ಗಂಗಾಧರು ಅವರು ಶ್ರೀ ಮುದ್ರಣದಲ್ಲೇ ಇದ್ದವು. ಆಮೇಲೆ ಅವರು ಸ್ವಂತ. ಈ ಪ್ರಭಾತ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಿಮ್ಮ ಜೊತೆ ಮುಂದೆ ಪ್ರತಿಭಾ ಪ್ರಿಂಟರ್ಸ್ ಅಂತ ಮಾಡಿದ್ರು. ಆಮೇಲೆ ಅವರು 4-5 ಸಲ ತೀರ್ಥಹಳ್ಳಿಯ ಆಗಿನ ಪುರಸಭೆ ಕೌನ್ಸಿಲರ್ ಆಗಿ ಶ್ರೀನಿವಾಸ್ ಶೆಟ್ರು ಅವರು ನಿಮ್ಮ ಜೊತೆ ಕೆಲಸ ಮಾಡಿದ್ರ? ಜೊತೆಗೆ ನಾವು ಅವರು ಬಾಲ್ಯ ಸಹಪಾಠಿಗಳು, ಅಸಿಸ್ಟೆಂಟ್ ಒಟ್ಟಿಗೆ.
ಆಮೇಲೆ ಸ್ವಲ್ಪ ಅವರು ಪ್ರಾಯ ಪ್ರಬುದ್ಧ ಮದುವೆ ಆದಮೇಲೆ ಪ್ರೆಸ್ಸಲ್ಲಿ ನನಗೆ ಯಾರು ವಹಿಸ್ಕೊಳ್ಳಿ ಅಂದರು. ಶ್ರೀನಿವಾಸ ಶೆಟ್ಟರು ವಹಿಸ್ಕೊಳ್ಳಿ, ತಿಂಗಳಿಗೆ ಇಷ್ಟ ಏನೋ ಮಾತಾಡಿ ಅವ್ರ ಜೊತೆಗೆ ನಾನು ಕೆಲಸ ಮುಂದುವರಿಸ್ಬೋದು. ಸ್ನೇಹಿತರು ಹೋಗಿ ಅವ್ರ ಸಾಹುಕಾರರು ನೌಕರ. ವಿಷ್ಣುತಣ್ಣ, ನೀವು ಮುದ್ರಣ ಕ್ಷೇತ್ರ ಬಿಟ್ಟು ಬೇರೆ ಯಾವುದಕ್ಕೂ ನೀವು ಹೋಗಿಲ್ಲ? ಸಣ್ಣ ಪುಟ್ಟ ಮೋಟರ್ ಡ್ರೈವಿಂಗ್ ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ಡ್ರೈವಿಂಗ್ ಮಾಡ್ತಿದ್ರೆ ನೀವು? ಅಪ್ಪ ಏನ್ ಜೊತೆ ಕಾರ್ ಕಲ್ತಿದ್ದೆ. ಅಂದರೆ ಅದು ವೃತ್ತಿ ಅಲ್ಲ, ಪ್ರವೃತ್ತಿ, ಹವ್ಯಾಸ. ಸೊ ನೀವು ಮುದ್ರಣ ಕ್ಷೇತ್ರದಲ್ಲೇ ನಿಮ್ಮನ್ನು ತೊಡಗಿಸ್ಕೊಂಡ್ರಿ ಸಂಪೂರ್ಣವಾಗಿ ಇದಕ್ಕೆ ಅರ್ಪಿತ. ಈಗ 86 ವರ್ಷ ನಿಮಗೆ ಅಲ್ವಾ? 86 ವರ್ಷದಲ್ಲೂ ಯುವಕರನ್ನು ನಾಚಿಸುವಂಥ ಒಂದು ಉತ್ಸಾಹ ನಿಮ್ಮಲ್ಲಿದೆ. ನಾನೀಗ ನೋಡಿದೆ, ಯಾರೊಬ್ಬರು ಕಸ್ಟಮರ್ ಬಂದರು, ಬುಕ್ ಬೈಂಡಿಂಗಿಗೆ ಏನೋ ಇಷ್ಟು ತೊಗೊಂಬಂದರು. 86 ವರ್ಷ ಅಂದರೆ ಹುಡುಗಾಟಿಗೆ ಅಲ್ಲ, ಶತಕದ ಹತ್ತತ್ರ. ಇನ್ನೊಂದು 3-4 ಬೌಂಡ್ರಿ ಹೊಡೆದ್ರೆ ನಿಮ್ಮದು ಸೆಂಚುರಿ ಆಗುತ್ತೆ. ಆಯಿತಾ? ಇಂಥ ಸಂದರ್ಭದಲ್ಲಿ ನಿಮ್ಗೆ ಈ ಒಂದು ಆರೋಗ್ಯ, ಜೀವನೋತ್ಸಾಹ, ಇದಕ್ಕೆಲ್ಲ ಏನು ಕಾರಣ? ಏನು ಸ್ಫೂರ್ತಿಗೆ ಏನು ಕಾರಣ ನಮ್ಮ ಯುವಕರಿಗೆ? ಯಾಕಂದರೆ ಈಗ 50-40 ವರ್ಷದಲ್ಲೇ ಯುವಕರು ಈಗ ಉತ್ಸಾಹ ಕಳ್ಕೊಳ್ತಾರೆ. ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಕೇಳುವುದು, ಮಿತಾಹಾರ, ಅದು ಬೇಕು ಇದು ಬೇಕು ಅಷ್ಟು ಬೇಕು ಇಷ್ಟು ಬೇಕು ಅಂತ ಏನು ಅಪಾಪಿಸುವಂಥ ಆಹಾರ ಸೇವನೆ ಇಲ್ಲ. ಎಷ್ಟು ಬೇಕು ಅಷ್ಟೇ ತಿನ್ನೋದು, ಸರಿಯಾದ ನಿದ್ರೆ, ಮತ್ತು ಸ್ವಲ್ಪ ಬಾಲ್ಯದಲ್ಲಿ ಸ್ವಲ್ಪ ದುರಭ್ಯಾಸ ಇತ್ತು. ಈಗ ಯಾವ ದುರಭ್ಯಾಸವೂ ಇಲ್ಲ. ಅದನ್ನು ಬಿಟ್ಟು ಒಂದು 50 ವರ್ಷ ಆಯಿತು. ನಿಮ್ಮ ಪತ್ನಿ ರುಕ್ಮಿಣಿ ಅವರು ಶಿಕ್ಷಕಿ ಕೆಲಸ ಮಾಡಿ ಭಾಳ ವರ್ಷ. ನಿಮ್ಮದು ಅನ್ಯೋನ್ಯ ಜೀವನ ಇತ್ತು. ಅವರು ಅಕಾಲಿಕವಾಗಿ ಮಧ್ಯದಲ್ಲಿ ಪಾಪ ಅನಾರೋಗ್ಯದಿಂದ. ನಿಮಗೆ ಮಕ್ಕಳು 3 ಅಲ್ವಾ? 3 ಗಂಡು ಮಕ್ಕಳು. 3 ಗಂಡು ಮಕ್ಕಳು. ಅವರವರು ಪ್ರತ್ಯೇಕ ಅವರವರು. ಇಲ್ಲಿ ನಿಮಗೆ ಸಹಾಯಕರಿದ್ದಾರಾ? ಇಲ್ಲಿ ಸಹಾಯಕರು ಸ್ವಲ್ಪ ಸಮಯದವರೆಗೆ ಇದ್ರು, ಇತ್ತೀಚಿನ ದಿನಗಳಲ್ಲಿ ಇಟ್ಕೊಳ್ಳೋದಿಲ್ಲ. ಯಾಕಂದ್ರೆ ಈ ಕೆಲಸ ಫಾಸ್ಟ್ ಆಗುತ್ತೆ, ಹಾಗಾಗಿ ಕೆಲಸಗಾರರ ಅವಶ್ಯಕತೆ ಇಲ್ಲ, ಸಾಕಾಗುತ್ತೆ. ಈಗ ಮುದ್ರಣಾಲಯದಲ್ಲಿ ಕಂಪ್ಯೂಟರ್ ಬಂತು, ತುಂಬ ಎಲ್ಲ ಆಧುನಿಕ ಇದು ಬಂತು. ಅದನ್ನು ಮಾಡ್ತೇವೆ. ಅದು ನೀವು ಬೇರೆ ಹತ್ರ ಮಾಡಿಸ್ತೀರಾ? ಮಿಷನ್ ಎಲ್ಲ ಇದೆ. ಈ ಜನರ ಒತ್ತಡ ಕಡಿಮೆ ಆಗುತ್ತೆ, ಬೇರೆ ಹತ್ರ ಮಾಡ್ತಾರೆ. ಮಾತ್ರ ಎಲ್ಲ ಇದೆ, ಬಟ್ ಕೆಲಸಗಾರರ ಅಭಾವ ಸರಿಯಾಗಿ ಸಿಕ್ಕೋದಿಲ್ಲ. ನಾನು ಒಬ್ಬನೇ ಮಾಡಲಿಕ್ಕೆ ಆಗೋದಿಲ್ಲ, ಮಕ್ಕಳಿಂದ ಸಹಾಯ ಸಿಕ್ಕಲಿಲ್ಲ. ಈಗ ಪ್ರಭಾತ್ ಪ್ರಿಂಟಿಂಗ್ ಪ್ರೆಸ್ ಆದಮೇಲೆ ಮತ್ತೆ ಎಲ್ಲಿ ಬೇರೆ ಕಡೆ ಎಲ್ಲಾದರೂ ನೀವು ಕೆಲಸ? ಪ್ರಭಾತ್ ವಾಣಿ ಆಯ್ತಲ್ಲ, ಇದು ಅಂತ ಶ್ರೀ. ಆಮೇಲೆ ಶಿವಮೊಗ್ಗದಲ್ಲಿ ಎಲ್ಲ ಒಂದು 5-6-7 ಪ್ರೆಸ್ಸಿಗೆಲ್ಲ, ಅಂದರೆ ದೇ ಆರ್ ಆಲ್ ವಾಂಟಿಂಗ್ಸ್ ಟು ಮೀ. ನನಗೆ ಬರ್ಬೇಕು, ನೀವು ನಮ್ಮಲ್ಲಿ ಬರ್ಬೇಕು. ನಿಮ್ಮ ಕೌಶಲ್ಯ ಮತ್ತೆ ನಿಮ್ಮ ಅನುಭವ, ನಿಮ್ಮ ಸ್ಕಿಲ್ ಎಲ್ಲ ಅವರಿಗೆ ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಪ್ರಶ್ನೆ ಕಳಿಸ್ತಿದ್ರು. ಆವಾಗ ವೋಟರ್ ಲಿಸ್ಟ್ ಟೈಮು, ಕ್ವಶನ್ ಪೇಪರ್ ಟೈಮ್, ಆವಾಗೆಲ್ಲ ಕಂಪೋಸಿಟ್ಗಳಿಗೆ ಭಾಳ ಈ ಥರ ಇಲ್ಲ. ನಾನು ದ ಗ್ರೇಟ್ ಕಂಪೋಸಿಟ್. ಆವಾಗ ಭಿನ್ನರಾಶಿ ಕಂಪೋಸ್ಟಲ್ಲಿ ಅರ್ಧ ಮುಕ್ಕಾಲು ಸಾಧಾರಣ. ವಿಶ್ವನಾಥಣ್ಣ, ನಾನು 83ರಲ್ಲಿ ಮಂಗಳೂರಿನಲ್ಲಿ ವಡ್ರಸ ರಘುರಾಮ್ ಶೆಟ್ಟರು ಬಂಗಾರ ಪತ್ರಿಕೆ ಸೇರಿದ್ದೆ. ರಘುರಾಮ್ ಶೆಟ್ಟರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಒಂದು 50-60 ಜನಕ್ಕೆ ಉದ್ಯೋಗ ಸಿಗಲಿ ಅಂತೇಳಿ 50-60 ಜನ ತನಕ ಕಂಪೋಸಿಟರ್ಸ್ ಇದ್ರು. 3 ಸೆಕ್ಷನ್ಗಳಲ್ಲಿ 3 ಪಾಳಿನಲ್ಲಿ ಅವರು ಕೆಲಸ ನಡೀತಾ ಇತ್ತು. ಅವಾಗ ಪ್ರೂಫ್ ರೀಡಿಂಗ್ ಸೆಕ್ಷನ್ ಅಂತ ಇತ್ತು. ನಾವು ಎಡಿಟೋರಿಯಲ್ ಸೆಕ್ಷನಲ್ಲಿ ಬರೆದು ಕೊಟ್ಟಿದ್ದು ನೆಕ್ಸ್ಟ್ ಪ್ರೂಫ್ ರೀಡಿಂಗಿಗೆ ಹೋಗ್ತಿತ್ತು. ಪ್ರೂಫ್ ರೀಡರ್ಸ್ ಸಿಗ್ತಿದ್ರು. ಅವ್ರು ನೋಡಿಬಿಟ್ಟು ಇವರಿಗೆ ಅಕ್ಷರ ಜೋಡಿಸೋರಿಗೆ, ಮೊಳೆ ಜೋಡಿಸೋರಿಗೆ ಕೊಡ್ತಾ ಇದ್ರು. 50-60 ಜನಕ್ಕೆ ಉದ್ಯೋಗ ಕೊಟ್ಟಿದ್ರು. ಹಾಗಾಗಿ ನನಗೂ ಕೂಡ ನಾವು ಪೇಜ್ ಎಲ್ಲ ಮಾಡ್ಸಕ್ಕೆ ನಾವೇ ಹೋಗ್ತಿದ್ವಿ. ನಾವು ಸಪರೇಟ್ ಇರ್ತೀವಲ್ಲ, ನಮ್ದು ಪೇಜ್ ಮಾಡ್ಸಕ್ಕೆ ನಾವೇ ಹೋಗ್ತಿದ್ವಿ. ಪೇಜ್ ಮೇಕಿಂಗ್ ಕಷ್ಟ. ಪೇಜ್ ಮೇಕಿಂಗ್ ಇದು ಮಾಡಿ ಅದಕ್ಕೆಲ್ಲ ಹಗ್ಗಗಳನ್ನ ಇದೆಲ್ಲ ಕಟ್ಟಿ ಇದು ಮಾಡಿ ಅಲ್ಲೆಲ್ಲಿ ಕೂರಿಸ್ಬೇಕು, ಅಲ್ಲೆಲ್ಲಿ ಕೂರಿಸುವಂಥದ್ದು ಎಲ್ಲ. ನನಗೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಅಂದರೆ ನಾನಾಗಿ ಕೆಲಸ ಮಾಡಿಲ್ಲ, ಬಟ್ ಅವರೊಟ್ಟಿಗೆ ಇರ್ತಿದ್ದೆ ನಾನು. ಹೊಸದಾಗಿ ಪತ್ರಿಕೆ ಮಾಡುವುದು ಕೂಡ ನಾನು ಕರ್ಕೊಂಡು ಅಲ್ಲಿ ಏನಂದ್ರೆ ಪೇಜ್ ಮೇಕಿಂಗಿಗೆ ಅಲ್ಲಿ ಚೀಪ್ ಇರ್ತಿದ್ರು. ಅವರು ಒಂದು ಪೇಜ್ ಮೇಕಿಂಗ್ ಮಾಡ್ತಿದ್ರು, ಬೇರೆಯವರೆಲ್ಲ ಹಿಂಗೆ ಜೋಡಿಸಿ ಕೊಡ್ತಿದ್ರು, ಸೆಟ್ ಮಾಡಿ ಕೊಡ್ತಿದ್ರು. ಅದನ್ನೊಂದು ಫ್ರೇಮ್ ಮಾಡಿಬಿಟ್ಟು ಅಲ್ಲಿ ತಂದು ಜೋಡಿಸಿ ಎಲ್ಲ ಇದು ಮಾಡೋದು, ಆಮೇಲೆ ಟೈಟ್ ಮಾಡೋದು, ಇದು ಮಾಡೋದು. ಹೌದು. ನೀವು ತೀರ್ಥಹಳ್ಳಿಯ ಈಗ ದಿನಪತ್ರಿಕೆಗಳು, ಈಗ ಛಲಗಾರ ಇದೆ, ಹಿಂದೆ ಬೃಹಸ್ಪತಿ ವಾಣಿ ಇತ್ತು, ಅದರಲ್ಲೂ ಮಾಡಿದ್ದೇನೆ. ಕೆಲಸ ಮಾಡಿದ್ದೀರಾ? ಬೃಹಸ್ಪತಿ ವಾಣಿಯಲ್ಲಿ ಒಂದು 4-5 ವರ್ಷ ಇಂಟರಾಗಿ ಕೆಲಸ ಮಾಡಿದ್ದೀರಾ? ಹೋಗ್ತಾ ಇದ್ದೀವಿ. ಮತ್ತೆ ಪ್ರಭಾತ್ ನಮಗೆ ಪ್ರತಿದಿನ
ಹಾಂ ನಮ್ಮ ಹಾಂ ಆಧಾರ ಸ್ತಂಭ. ಹಾಂ. ಈಗ ನಿಮ್ಗೆ ಯಾವತ್ತಾದರೂ ಈಗ 86 ವರ್ಷ ಆಯ್ತಲ್ಲ, ಯಾವತ್ತಾದರೂ ಬೇಸರ ಆಗಿತ್ತಾ? ಇದು ಸಾಕು ಇನ್ನೆಂತ ಮಾಡೋದು, ಇನ್ನೂ ಏನು? ಇಲ್ಲ ಇಲ್ಲ, ಜನ ಹೇಳ್ತಾರೆ, ಇನ್ನೂ ಹೇಳ್ತಾರೆ ಸಾಕು ಕೈದು ಮಾಡಿದೆ ಅಂತ. ಹಾಂ ನಮಗಾದ್ರೆ ನಿರಾಸಕ್ತಿ ಬರಲಿಲ್ಲ. ಹಾಂ, ನಿರಾಸಕ್ತಿ ಬಂದಿಲ್ಲ. ಇದು ಜೀವನಕ್ಕೂ ಬೇಕು. ಹ್ಞೂ ಎರಡನೇದು ನಿರುದ್ಯೋಗ ಕೂತ್ಕೊಳ್ಳೋದಕ್ಕಿಂತ ಇದು ಹಾಂ ಶೋಭೆ. ಹಾಂ ಹಾಂ ಅದೆಲ್ಲ ಹಾಂ. ನಿಮಗೆ ಓದುವ ಹವ್ಯಾಸ ಏನಾದ್ರು ಇದೆಯಾ? ಇದೆ ಪೇಪರು. ಹ್ಞೂ ಯಾವುದೇ ಪೇಪರಲ್ಲಿ ಅಂಕಣಕಾರರ ಹಾಂ ಪ್ರೇಮಶೇಖರ, ಹಾಂ ಹಾಂ ಚಕ್ರವರ್ತಿ ಹಾಂ. ಅವರೆಲ್ಲ ಲೇಖನವನ್ನು ಭಾಳ ಗೊತ್ತು. ಹಾಂ ಹ್ಞೂ ಹ್ಞೂ ಆಮೇಲೆ ಕುಂದಾಪುರದಲ್ಲಿ ಒಂದು ಸಲ ನನ್ನನ್ನು ಕರ್ಕೊಂಡು ಹೋಗಿದ್ವಿ. ಹಾಂ ವೇದ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಅಂತ ಪುಸ್ತಕ ಹ್ಞೂ ತಯಾರಾಗಿದೆ. ಹ್ಞೂ ಅದು ಮಹರ್ಷಿ ದಯಾನಂದ ಸರಸ್ವತಿಗಳ ಲೇಖನ. ಹ್ಞೂ ಅದನ್ನು ಪಂಡಿತ ಸುಧಾಕರ ಚತುರ್ವೇದಿಗಳು ಅಂತ ಬೆಂಗಳೂರಿನವರು ಹ್ಞೂ ಮಾಡಿ ಹ್ಞೂ ಮಾಡ್ತಿದ್ರು, ಮಂತ್ಲಿ ಒಂದೊಂದು ಬುಕ್ಕು. ಹ್ಞೂ ಆವಾಗ ಅದು ವೇದನ ಸಂಸ್ಕೃತನ ಕನ್ನಡಕ್ಕೆ ತರ್ಜಿ ಮಾಡಿ ಕಂಪೋಸ್ ಮಾಡಿ ಹ್ಞೂ ಕಂಪೋಸ್ ಮಾಡಿ ಕೊಡಬೇಕು. ಹ್ಞೂ ನನ್ನ ಕರ್ಕೊಂಡು ಹ್ಞೂ. ಈಗ ಈಗಿನ ಆರೋಗ್ಯ ಪರಿಸ್ಥಿತಿಯಲ್ಲಿ ನೀವು ಈಗ ಆರೋಗ್ಯವಂತರಾಗಿದ್ದೀರಿ, ಉತ್ಸಾಹದಲ್ಲಿದ್ದೀರಿ, ಇನ್ನು ಎಷ್ಟು ವರ್ಷ ಇದನ್ನು ಮಾಡ್ಬೋದು ಅಂತ ಒಂದು ಭರವಸೆ ಇದೆ ನಿಮಗೆ? ಈಗ ಇದ್ರೆ ಸಾಯೋದು. 86 ಅಂದರೆ ಹಾಂ ಇನ್ನು 14 ಟಚ್ ಆಗುದಿಲ್ಲ. ಹಾಂ. ಆಮೇಲೆ ನೀವು ಮೂಲತಃ ತಿಮ್ಮಣ್ಣ ಬಾಳೆಬೇಲ್ ನಿಮ್ಮ ತಂದೆ ಅಲ್ಲಿಯವರು. ಇಲ್ಲೇ ಅವರ ನಿಮ್ಮ ತಾಯಿ, ಎರಡನೇ ತಾಯಿ ಪಾರ್ವತಮ್ಮ ಅವರೆಲ್ಲ, ಆಮೇಲೆ ಬಿ ಟಿ ಬಸವರಾಜ್ ನಿಮ್ಮ ಸಹೋದರರು, ಒಳ್ಳೆ ರೀತಿ ಹಾಂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅವಾಗ ರವೀಂದ್ರ ಶೆಟ್ಟರು, ನಾನು ಭಾಳ ನಿಮ್ಮ ಕುಟುಂಬ ಭಾಳ, ರವೀಂದ್ರ ಶೆಟ್ಟರ ತಾಯಿ ಎಲ್ಲ ಒಂದು ಮೀನಾಕ್ಷಮ್ಮ ಮತ್ತು ನಿಮ್ಮ ತಾಯಿ ಪಾರ್ವತಮ್ಮ ಎಲ್ಲ ತುಂಬ ಅನ್ಯೋನ್ಯವಾಗಿದ್ದವರು. ಅದರಲ್ಲಿ ರವಿ ಶೆಟ್ಟರ್ ನಾನು ಭಾಳ ಹಾಂ. ರವೀಂದ್ರ ಶೆಟ್ಟರ್ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವರ ಒಳ್ಳೆ ಒಂದು ನಮ್ಮ ಒಂದು ಏನು ಬರ್ತಾರೆ ಎಲ್ಲ ಒಳ್ಳೆ ವ್ಯಕ್ತಿ. ಹಾಂ ಭಾಳ ಬೇಗ ತೀರ್ಕೊಂಡು ತಪ್ಪಾಯಿತು, ಹ್ಞೂ ಏನು ಮಾಡೋಂಗಿಲ್ಲ. ಹ್ಞೂ. ನೀವು ಅವರು ಸ್ವಲ್ಪ ಸಮಕಾಲೀನರ, ಸ್ವಲ್ಪ ನಿಮ್ಗಿಂತ ಸಣ್ಣವರ? ಹಾಂ 2 ವರ್ಷ ಸಣ್ಣವ. ಹ್ಞೂ ಬಾಕಿಯೆಲ್ಲ ಒಟ್ಟಿಗೆಲ್ಲ ಹಾಂ ಹಾಂ ದೈನಂದಿನ ಹಾಂ. ಕಾರ್ಯಕ್ರಮ ಒಟ್ಟಿಗೆ ನಡೀತೀವಿ. ಹಾಂ ಹಾಂ ಅದರಲ್ಲಿ ಅವರು ನಾನು ಬೇಕು ಅವರಿಗೆ, ಹ್ಞೂ ಅವ್ರಿಗೆ ನಾನು ಅವ್ರಿಗೆ. ನಿಮ್ಗೆ ಎಷ್ಟು ಜನ ಮೊಮ್ಮಕ್ಕಳಿದ್ದಾರೆ ಈಗ? ಈಗ ಹಾಂ 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 6 ಜನ ಇದ್ದಾರೆ. ಹಾಂ ಪ್ರತಿಯೊಬ್ಬರು 2, ಮಹೇಶನಿಗೆ 2 ಹಾಂ ಹೆಣ್ಣು. ಹಾಂ. ಈಗ ಮುದ್ರಣ ಕ್ಷೇತ್ರ ಉಂಟಲ್ಲ ವಿಶ್ವನಾಥಣ್ಣ, ಎಷ್ಟೇ ಆಧುನಿಕತೆಗೊಂಡ್ರು ಕೂಡ ಈ ಬುಕ್ ಬೈಂಡಿಂಗು ಕೆಲವು ವಿಷಯಗಳೆಲ್ಲ ಅದನ್ನು ಅದರಲ್ಲಿ ಮಾಡ್ಲಿಕ್ಕಾಗಲ್ಲ. ಕೈ ಕೈ ಆಧುನಿಕತೆಯಲ್ಲಿ ಆಗುದಿಲ್ಲ, ಆಗೋದಿಲ್ಲ ಅದು, ಹ್ಯಾಂಡ್ ವರ್ಕೇ ಆಗ್ತದೆ ಅಲ್ವಾ? ಯಾಕದು ಆಗೋದಿಲ್ಲ? ಯಾಕಂತಂದ್ರೆ ಎಲ್ಲಿ ಈಗ ನೋಡಿ ನಾನು ಒಂದು ರೆಸ್ಟ್ ಕಟ್ ಮಾಡಬೇಕು, ಗಮ್ ಹಚ್ಚೋದು ಕೆಲವು ಮಿಷನಲ್ಲಿ ಆಗಲ್ಲ ಅಲ್ಲ? ಆಗೋದಿಲ್ಲ, ಹಾಂ ಕೈಯಲ್ಲೇ ಮಾಡೋದು. ಹಾಂ. ಆ ಥರದ ವರ್ಕ್ ನಿಮ್ಗೆ ತುಂಬ ಬರುತ್ತಾ? ಹಾಂ ತುಂಬ ಬರುತ್ತಾ? ಜಾಸ್ತಿ ಬೈಂಡಿಂಗ್ ಅಂದ್ರೆ ಒಳ ಹಾಂ. ಚೆನ್ನಾಗಿರಲಿಲ್ಲ. ಈಗಿನ ಸರ್ಕಾರಗಳು, ಈಗಿನ ಆಡಳಿತ ಎಲ್ಲ ಪೇಪರ್ಲೆಸ್ ಇರಬೇಕು, ಪೇಪರ್ಗಳೇ ಇರಬಾರ್ದು, ಎಲ್ಲ ಕಂಪ್ಯೂಟರಲ್ಲೇ ಇರಬೇಕು, ಪೇಪರ್ಲೆಸ್ಸೇ ಇರಬೇಕು ಅಂತ ಎಲ್ಲ ಇದು ಮಾಡ್ತಾರಲ್ಲ, ಅದರಿಂದ ಈ ನಿಮ್ಮ ಕ್ಷೇತ್ರಕ್ಕೆ ಹಿನ್ನಡೆ ಆಗಿದೆಯಾ? ಹಾಗೆ 27 ಸೊಸೈಟಿಗಳ ಕೆಲಸ ಮಾಡ್ತಿದ್ದೆ ನಾನು. ಹ್ಞೂ. ಈಗ 6-7 ಸೊಸೈಟಿ ಕೆಲಸ ಎಲ್ಲ ಕಂಪ್ಯೂಟರಲ್ಲೇ ಅವ್ರು ಇದು ಮಾಡ್ತಾರಲ್ಲ. ಲೆಡ್ಜರ್ ಬುಕ್ ಬೈಂಡಿಂಗಲ್ಲಿ ನಾನು ಭಾಳ ಚೆನ್ನಾಗಿತ್ತು. ಹಾಂ ಅದು ಕೈದಾಗಿತ್ತು. ಹಾಂ ಆಮೇಲೆ ಸೊಸೈಟಿಗಳು, ಓಟು, ಫಸ್ಟ್ ಟಿಕೆಟು, ಹಾಂ ಪಿಕ್ನಿಕ್ ಎಲ್ಲವೂ ಸ್ಟಾಪ್ ಆಗಿ. ಹಾಂ. ಈಗೆಲ್ಲ ಇದೇ ಬಂದಿದೆ, ಪಿಕ್ನಿಕ್ ಕಲೆಕ್ಷನ್ ಇದು ಬಂದಿದೆ, ಮೆಷಿನ್ ಬಂದಿದೆ, ಎಲ್ಲ ಬಂದಿದೆ. ಅದು ಹಾಗಾಗಿ ಅದು ನಮ್ಮ ಒಬ್ಬನಿಗೆ ಅಲ್ಲ, ಅದು ಗೊತ್ತಾಯ್ತು. ಆಧುನಿಕತೆ ಬಂದಿದ್ದು, ಪೇಪರ್ಲೆಸ್ ಅಂತ ಆಗಿದ್ದು ಎಲ್ಲವೂ ಕೂಡ ನಿಮ್ಮ ಮುದ್ರಣ ಕ್ಷೇತ್ರಕ್ಕೂ ಇದು ಹೊಡತವೆ. ಹ್ಞೂ. ಏನೋ ಒಂದು 2-3 ತಿಂಗಳು ಮದುವೆ ಪತ್ರಕ್ಕೆ ಬೇಕಾದ್ರೆ ಮಾಡ್ತಾರೆ ಬಿಟ್ಟರೆ, ಹಾಂ. ಅದು ಕೂಡ ಈ ತಿಥಿ ಕಾರ್ಡು ಅವು ಎಲ್ಲ ಈ ಮೊಬೈಲ್ನಲ್ಲೇ ಹಾಂ ಬೇಡ್ತಾರೆ. ಹಾಂ ಅದು ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ಹಾಂ. ಟೋಟಲ್ ಕೆಲಸಗಳು ಕಡಿಮೆ ಆಗಿದೆ ಎಲ್ಲವೂ ಕ್ರಮೇಣ ಈ ಪ್ರಿಂಟಿಂಗ್ ಪ್ರೆಸ್ ಒಂದು 20 ಇದ್ದರೆ 5ಕ್ಕೆ ಬರ್ಬೋದು. ಹಾಂ ಹಾಂ. ಈಗ ತೀರ್ಥಹಳ್ಳಿಲಿ ಎಷ್ಟು ಪ್ರೆಸ್ ಇದ್ದಾವೆ ನಮ್ಮೂರಿನಲ್ಲಿ? 12 ಮೇಲೆ ಇರ್ಬೋದು. ಚೆನ್ನಾಗಿ ನಡೀತಾ ಇದ್ದಾವೆ ಎಲ್ಲ? 15 ಇಲ್ಲ, ಎಲ್ಲ ಒಂದೊಂದೇ ಸ್ವಲ್ಪ ವೀಕ್ ಕಂಡೀಷನಿಗೆ ಬಂದಿದೆ. ಹೌದಾ? ಹಾಂ ಹಾಂ. ಏನೇ ಆಗಲಿ ವಿಶ್ವನಾಥಣ್ಣ, ನೀವು ಮುದ್ರಣ ಕ್ಷೇತ್ರದಲ್ಲಿ 67 ವರ್ಷ ಅಲ್ಲ? 69 ವರ್ಷ, 69 ವರ್ಷಗಳ ಸುದೀರ್ಘ ಅನುಭವ, ಜೊತೆಗೆ ದೇವರು ನಿಮಗೆ ದೀರ್ಘ ಆಯುಷ್ಯನೂ ಕೊಟ್ಟಿದ್ದಾರೆ. 86 ವರ್ಷ ಅಂದರೆ ಬದುಕಿನಲ್ಲಿ ಅನೇಕ ಏರಿಳಿತಗಳನ್ನು ತಾವು ಕಂಡಿದ್ದೀರಿ. ಹಾಂ. ಮತ್ತು ಮುದ್ರಣ ಕ್ಷೇತ್ರದ ಪಿತಾಮಹ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅದು ಆಗಿದೆ. ನನಗೆ ಮುದ್ರಣ ಕ್ಷೇತ್ರ ಪಿತಾಮಹ, ಮುದ್ರಣ ಅಗ್ರಜ, ಮುದ್ರಣ ಬ್ರಹ್ಮ, ಮುದ್ರಣ ಭೀಷ್ಮ,
ಇದು ಉಂಟಲ್ಲ, ಹಾ. ಮುದ್ರಣ ಮಾಂತ್ರಿಕ, ಹಾ, ಹಾ. ಇವೆಲ್ಲ ನಮ್ಮ ನಿಮ್ಮಾಗಿದ್ದ ಮಿತ್ರರ ನಿಮ್ಗೆ ಅಭಿಮಾನಿಗಳು ನಿಮಗೆ ಕೊಟ್ಟಿದ್ದಾರೆ. ಬಿರುದು ಬಾವಲಿಗಳನ್ನೆಲ್ಲ ಕೊಟ್ಟಿದ್ದಾರೆ. ನೀವು ಹಾಗಂತ ನಾನೇನು ಆ ಅದೇ, ಮಟ್ಟಕ್ಕೆ ಹೋಗುದಿಲ್ಲ. ಅದೇ. ನನ್ನ ಉದ್ದೇಶ ಅದೇ ಅದರಿಂದ ಉಬ್ಬಲಿಲ್ಲ, ಆ, ಅದು ನಿಮ್ಮ ಕರ್ತವ್ಯ ಅಷ್ಟೇ ಬಿಟ್ಟರೆ ಜಾಸ್ತಿ ಮಾಡಿದೆ. ಹಾಗಾಗಿ ಅದಕ್ಕೊಂದು ಅದು ನನ್ನ ಕರ್ತವ್ಯ ಭಾರಿ ಪರತೆಯನ್ನು ನಿಮಗೆ ಜಾಸ್ತಿ ಮಾಡಿದೆ. ಭಾರಿ ಕಿರೀಟ ಅಂತ ನಾನು ಅದೇ ಅದೇ ಕೊಡುವುದಿಲ್ಲ. ಅದೇ ನಿಮಗೆ ಸ್ಫೂರ್ತಿ ಹೆಚ್ಚು ಮಾಡಿದೆ ನಿಮಗೆ. ಹಾಗಂದ್ರೆ ಸ್ಫೂರ್ತಿ ಇನ್ಸ್ಪಿರೇಷನ್ ಕೊಟ್ಟಿದೆ ಅಂತ ಹೇಳಿದ್ದು ಇದಲ್ಲ ಅದು ಪ್ರಶಸ್ತಿಗಳಲ್ಲ ಸ್ಫೂರ್ತಿ, correct. ಅಲ್ವಾ? ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ. ಹ್ಮ್. ಮತ್ತೆ ನಾನು ಆರಾಧ್ಯ ದೈವ ಅಂತಾನೆ ನಂಬಿದ್ದೇನೆ ಕೆಲಸ. ಹಾ. ಈಗಲೂ ಕೂಡ ನಾನೇ ಬಂದು ಕಸ ಗುಡಿಸೋದು ನಾನೇ. ಹಾ, ಹಾ. ಈಗ ನಾನು ಸಾಹುಕಾರ ಅಂತ ಡೆವಲಪ್ ಮಾಡಿ ಅದಿಲ್ಲ. ಆಗಲಿ ವಿಶ್ವನಾಥಣ್ಣ, ನೀವು ನಿಜಕ್ಕೂ ಹೇಳಬೇಕು ಅಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅಂತ ಅಂದ್ಕೊಂಡು ನಂಬಿದ್ದೆ. ನೀವು ಸುದೀರ್ಘವಾದಂಥ ಒಂದು ಸೇವೆ ಮುದ್ರಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀರಿ. ಇನ್ನೂ ಕೂಡ ಎಷ್ಟು ಕಾಲ ನಿಮಗೆ ದೇವರ ಆರೋಗ್ಯ ಕೊಡ್ತಾನೋ ಅಲ್ಲಿವರೆಗೂ ಕೂಡ ಮನೇಲಿ ಕೂತ್ಕೊಳ್ಳದೆ ಈ ಕೆಲಸವನ್ನು ಮುಂದುವರಿಸಬೇಕು, ಮಾಡಬೇಕು ಈಗ ಅನ್ನುವಂಥ ಒಂದು ಸರಿ. ಒಂದು ಉತ್ಸಾಹ ಮತ್ತು ಉದ್ದೇಶ ನಿಮಗಿದೆ. ಹೌದು. ಅದು ನಿಜವಾಗ್ಲೂ ನಮ್ಮ ಯುವಕರಿಗೆ ಯುವ ಜನಾಂಗಕ್ಕೆ ನಿಜವಾಗ್ಲೂ ಮಾದರಿ. ಅದು ಮಾದರಿ ಮತ್ತು ಇನ್ಸ್ಪಿರೇಷನ್ನು. ನಿಜಕ್ಕೂ ನೀವು ನಿಮ್ಮಂಥವರು ನಮ್ಮ ಸಮಾಜಕ್ಕೆ ಇನ್ಸ್ಪಿರೇಷನ್ನು. ನಮ್ಮ ಮುಂದಿನ ಪೀಳಿಗೆಗೆ ಎಲ್ಲರೂ ಕೂಡ ನಿಮ್ಮಿಂದ ಕಲ್ತ್ಕೊಳ್ಳುವಂಥದ್ದು ಭಾಳ ಇದೆ. ನಿಮಗೆ ದೇವರು ಇನ್ನೂ ಹೆಚ್ಚಿನ ಆಯುರಾರೋಗ್ಯ, ಒಟ್ಟು ಉತ್ಸಾಹ ಎಲ್ಲ ಮತ್ತು ಬದುಕು ಎಲ್ಲವನ್ನು ಕೊಡಲಿ. ಮುದ್ರಣ ಕ್ಷೇತ್ರಕ್ಕೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬ ವರ್ಗದವರಿಗೂ ಎಲ್ಲರಿಗೂ ಕೂಡ ಅಂತರಂಗ ಯೂಟ್ಯೂಬ್ ಚಾನಲ್ನ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಮತ್ತು ನಿಮ್ಮ ಸುದೀರ್ಘವಾದ ಸೇವೆಗೆ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಪುಟ್ಟ ಮಾತುಕತೆಯನ್ನು ನಾನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ವಿಶ್ವನಾಥ. ಥ್ಯಾಂಕ್ ಯು.